Hi there guys, welcome back. This is Kishore here, founder and CEO of Trade Achievers. ಸೊ ಈ ವಿಡಿಯೋ ನಾವೇನ್ ನೋಡ್ತಾ ಇದೀವಿ ಅಂತ ನೋಡಿದ್ರೆ ನಮ್ಮ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂಡ್ ಗೋಲ್ಡ್ ರಿವ್ಯೂ ಪ್ರಿವ್ಯೂನೇ ನೋಡ್ತಾ ಇರೋದು. ಅಂಡ್ ಅದು ಮಾತ್ರ ಅಲ್ಲ, ನಾವು ನಾಳೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಕೂಡ ಇದೆ. ಸೊ ವಿಡಿಯೋ ಫುಲ್ ಆಗಿ ನೋಡಿ. ಸೊ ಫಸ್ಟ್ ನಾವು ನಿಫ್ಟಿ ಹೇಗಿದೆ ಅಂತ ನೋಡೋಣ. ನಿಫ್ಟಿ ನೋಡಿದ್ರೆ ನಮಗೆ ಮಾರ್ಕೆಟ್ ಬಂದು ಒಂದು 24,616 ನಲ್ಲಿ ಬಂದು ಮಾರ್ಕೆಟ್ ಕ್ಲೋಸ್ ಆಗಿತ್ತು. ನಾವು ಲಾಸ್ಟ್ ವಿಡಿಯೋಲೇ ನೋಡಿದ್ವಿ ನಿಫ್ಟಿ ಏನಾಗಿದೆ ಅಂತ ನೋಡಿದ್ರೆ ಒಂದು ಚಾನೆಲ್ ಆಗಿ ಫಾರ್ಮ್ ಆಗಿ ಹೋಗ್ತಾ ಇದೆ. ಸೊ ಇದನ್ನ ನಾವು ಡಿಸೆಂಡಿಂಗ್ ಚಾನೆಲ್ ಅಂತ ಹೇಳ್ತೀವಿ. ಸೊ ಈ ಲೆವೆಲ್ ನೋಡಿದ್ರ ಡಿಸೆಂಡಿಂಗ್ ಚಾನೆಲ್ ಅಂದ್ರೆ ಏನು ಅಂದ್ರೆ ಮೇಲ್ ಬಂದು ರೆಸಿಸ್ಟೆನ್ಸ್ ಆಗತ್ತೆ, ಕೆಳಗ್ ಬಂದು ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾನೆ ಬರುತ್ತೆ. ಸೊ ಇವಾಗ ಎಲ್ಲಿದೆ ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಮಾರ್ಕೆಟ್ ಬಂದು ಚಾನೆಲ್ದು ರೆಸಿಸ್ಟೆನ್ಸ್ ಲೆವೆಲ್ ಬಂದು ನಿಂತಿದೆ. ಸೊ ಕಾಣಿಸ್ತಾ ಇದೆಯಾ? ಸೊ ಚಾನೆಲ್ದು ಎಕ್ಸಾಕ್ಟ್ ರೆಸಿಸ್ಟೆನ್ಸ್. ಯಾಕೆ ಅಂದ್ರೆ ಇದಕ್ ಮುಂಚೆ ಇದು ಲಾಸ್ಟ್ ಟೈಮ್ ಚಾನೆಲ್ ಇಲ್ಲೇ ಬಂದು ಏನಾಗಿತ್ತು, ಸಪೋರ್ಟ್ ತಗೊಂಡು, ಸೊ ಇವಾಗ ಸಪೋರ್ಟ್ ಲೆವೆಲ್ ಬಂದು ಇವಾಗ ಏನಾಗಿದೆ ಅಂದ್ರೆ ನಮ್ ಚಾನೆಲ್ಗೆ ಬಂದು ರೆಸಿಸ್ಟೆನ್ಸ್ ಆಗಿ ಮಾರ್ಕೆಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಈ ಲೆವೆಲ್ ಯಾವುದು ಅಂತ ನೋಡಿದ್ರೆ ಇಟ್ ಇಸ್ 24,650 ಟು 24,700. ಸೊ ಈ ಲೆವೆಲ್ ಬಂದು ನಮಗೆ ರೆಸಿಸ್ಟೆನ್ಸ್ ಝೋನ್ ಲೆವೆಲ್ ಅಂತ ಹೇಳ್ತೀವಿ. ಇದು ನೋಡಿ, ಇದೊಂದು ಝೋನ್ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಈ ಏರಿಯಾ ಬಂದು ಝೋನ್ ಲೆವೆಲ್ ಅಂತ ಹೇಳ್ತೀವಿ. ಇವಾಗ ಈ ಲೆವೆಲ್ ನ ಬ್ರೇಕ್ ಮಾಡ್ತು ಅಂದ್ರೆ ಅವಾಗ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಟು ರ್ಯಾಲಿ. ಅವಾಗ ನೆಕ್ಸ್ಟ್ ರ್ಯಾಲಿ ಹೋಗುವಾಗ ಎಲ್ಲಿರತ್ತೆ ಅಂದ್ರೆ ನೆಕ್ಸ್ಟ್ ಚಾನಲ್ ಲೆವೆಲ್ ಎಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತು ಅಂದ್ರೆ ಅರೌಂಡ್ 25,000. ಸೊ ಈ ಲೆವೆಲ್ಗೆ 25,000 ಲೆವೆಲ್ಗೂ ಅದಕ್ಕೆ ನೆಕ್ಸ್ಟ್ ನೋಡಿದ್ರೆ 25,250 ಟು 300 ಈ ಲೆವೆಲ್ ಬಂದು ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಈ ಪ್ರೀವಿಯಸ್ ಆಗಿ ಎಲ್ಲೆಲ್ಲಿ ಮಾರ್ಕೆಟ್ ಬಂದು ನಮಗೆ ಸಪೋರ್ಟ್ಸ್ ಅಂಡ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತೋ ನೆಕ್ಸ್ಟ್ ಲೆವೆಲ್ ಮೆಜಾರಿಟಿ ಆಫ್ ದ ಟೈಮ್ ಇಟ್ ಆಕ್ಟ್ಸ್ ಆಸ್ ಅ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಈ ಜಾಗದಲ್ಲಿ ಏನಾಗುತ್ತೆ, ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ. ಇವಾಗ ಅದೇ ಸಪೋರ್ಟ್ ನಾವು ಇಲ್ಲಿ ಹಾಕಿದ್ರೆ ಈ ಜಾಗದಲ್ಲಿ ಏನಾಗಿದೆ, ಈ ಸಪೋರ್ಟ್ ಬಂದು ಇದಕ್ಕೆ ಮತ್ತೆ ಮಾರ್ಕೆಟ್ ಬ್ರೇಕ್ಔಟ್, ಇಲ್ಲಿ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಸಪೋರ್ಟ್ ಹೋಗಿ ಅಲ್ಲಿಂದ ಇದನ್ನ ರೀಟೆಸ್ಟ್ ಅಂತೀವಿ. ಈ ಫೇಸ್ ಇದೆಯಲ್ಲ, ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಯ್ತಲ್ಲ, ಇದು ಬಂದು ರೀಟೆಸ್ಟ್ ಫೇಸ್. ಅದು ರೀಟೆಸ್ಟ್ ಎಲ್ಲಾಗತ್ತೆ ಅಂದ್ರೆ ಪ್ರೀವಿಯಸ್ ಲೆವೆಲ್ ಆಫ್ ಸಪೋರ್ಟ್ ಎಲ್ಲಿ ಬರುತ್ತೋ ಆ ಸಪೋರ್ಟ್ ಅಲ್ಲೇ ಮಾರ್ಕೆಟ್ ಇವಾಗ ಏನಾಗುತ್ತೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇವಾಗ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಒಂದು ಮಾರ್ಕೆಟ್ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್, ಈ ಫೇಸ್ ಹೆಸರು ರೀಟೆಸ್ಟ್ ಅಂತೀವಿ. ಮತ್ತೆ ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಎಲ್ಲಿ ಬರುತ್ತೆ ಅಂದ್ರೆ ಬ್ರೇಕ್ಔಟ್ ಆಯ್ತು ಗೊತ್ತಾ, ಈ ಬ್ರೇಕ್ಔಟ್ ಆಗಿರೋ ಜಾಗ ಬಂದು ಮತ್ತೆ ಮಾರ್ಕೆಟ್ ರೀಟೆಸ್ಟ್ ಮಾಡುತ್ತೆ. ಸೊ ರೀಟೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಲೇಯರ್ ಕಂಟಿನ್ಯೂ ಆಗುತ್ತೆ. ಇದನ್ನೇ ನಾವು ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಆ ತರ ಮಾರ್ಕೆಟ್ ಕಂಟಿನ್ಯೂ ಆಗ್ತಾ ಇರುವಾಗ ಇದು ಯಾವ್ದ್ರಲ್ಲಿ ಬರುತ್ತೆ ಅಂತ ನೋಡಿದ್ರೆ ಮೋಸ್ಟ್ ಚಾನಲ್ ಅಲ್ಲಿ ನೋಡಿದ್ರೆ ಆಟೋಮೆಟಿಕ್ ಆಗಿ ಡಾಟ್ಸ್ ನೆಲ್ಲ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಅದೊಂದು ಪ್ರಾಪರ್ ಡಿಸೆಂಡಿಂಗ್ ಚಾನಲ್ ಆರ್ ಅಸೆಂಡಿಂಗ್ ಚಾನಲ್ ಆಗುತ್ತೆ. ಅವಾಗ ನಿಫ್ಟಿ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಒಂದು ಡಿಸೆಂಡಿಂಗ್ ಚಾನಲ್ ಒಳಗೆ ಟ್ರಾವೆಲ್ ಆಗ್ತಾ ಇದೆ. ಇವಾಗ ಈ ಡಿಸೆಂಡಿಂಗ್ ಚಾನಲ್ ಎಲ್ಲಿದೆ ಅಂದ್ರೆ ಕರೆಕ್ಟ್ ಆಗಿ ನಮ್ ಝೋನ್ ಲೆವೆಲ್ ಅಲ್ಲಿ ಬಂದು ನಿಂತಿದೆ. ಸೊ 24,650 ಇಂದ 24,700 ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಹೈಟ್ಸ್ ನಾವು ನಿಫ್ಟಿಲ್ ನೋಡಬಹುದು. ಒಂದ್ ವೇಳೆ ಈ ಚಾನಲ್ ನ ಬ್ರೇಕ್ ಮಾಡಕ್ ಆಗದೆ ಇನ್ನು ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಮಾರ್ಕೆಟ್ ಅಂದ್ರೆ ಇವಾಗ ಲಾಸ್ಟ್ ವಿಡಿಯೋಲೇ ನೋಡಿದ್ವಿ, ಈ ಜಾಗದಲ್ಲಿ ಮಾರ್ಕೆಟ್ ಡಬಲ್ ಬಾಟಮ್ ತಗೊಂಡಿತ್ತು. ಸೊ ಇಲ್ಲಿ ಡಬಲ್ ಬಾಟಮ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ತಗೊಂಡ್ಮೇಲೆ ಮತ್ತೆ ಏನಾಯ್ತು, ಚಾನಲ್ ಟಾಪ್ ಹೋಯ್ತು. ಇವಾಗ ಚಾನಲ್ ಟಾಪ್ ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ, ಮಾರ್ಕೆಟ್ ಮತ್ತೆ ಇಟ್ ಹ್ಯಾಸ್ ಟು ರ್ಯಾಲಿ ಡೌನ್. ಇವಾಗ ರ್ಯಾಲಿ ಬ್ಯಾಕ್ ಆದ್ಮೇಲೆ ಮತ್ತೆ ಈ ಚಾನಲ್ ಬಾಟಮ್ ಮತ್ತೆ ಇದ್ರದ್ದು ಫಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಇವಾಗ ನಾವು ಆಲ್ರೆಡಿ ನೋಡಿದ್ವಲ್ಲ 24,400. ಸೊ ಅದು ಎಷ್ಟು ದೂರ ಹೋಯ್ತು ಅಂದ್ರೆ ಹತ್ತತ್ರ ಒಂದು 24,350 ವರೆಗೂ ಹೋಯ್ತು. ಯಾವಾಗ್ಲೂ ಒಂದು 50 ಪಾಯಿಂಟ್ಸ್ ಬಫರ್ ಅಲ್ಲಿ ಇಟ್ಕೊಳ್ಳಿ. ಈ ರೇಂಜೇ ಬಂದು ನಮಗೆ ಮೇಜರ್ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತು, ರೈಟ್? ಸೊ ಮಾರ್ಕೆಟ್ ಮತ್ತೆ ಏನಾಗ್ಬೋದು, ಮೇಜರ್ ಸಪೋರ್ಟ್ ಬಂದು ಈ ಜಾಗದಲ್ಲಿ ಸೈಡ್ ವೇಸ್ ಆಗೋ ಪಾಸಿಬಿಲಿಟೀಸ್ ಆರ್ ದೇರ್. ಇದೆಲ್ಲ ಯಾವಾಗ ನಡೆಯುತ್ತೆ ಅಂದ್ರೆ ಈ 650 ಬ್ರೇಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಒಂದ್ ವೇಳೆ ನಾಳೆ ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಲೋ ಆಗಿ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ ಇವಾಗ ನೋಡಿದ್ರೆ ಇವಾಗ 400 ಇಂದ ಸ್ಲೋ ಆಗಿ ಒಂದು 200 ಪಾಯಿಂಟ್ಸ್ ವರೆಗೂ ನಮಗೆ ರಿಕವರ್ ಆಗಿದೆ. ಇವಾಗ ಹತ್ತತ್ರ 350 ಇಂದ 650 ವರೆಗೂ ಹೈ ಹೋಗಿ ಮಾರ್ಕೆಟ್ ಒಂದು 300 ಪಾಯಿಂಟ್ ರ್ಯಾಲಿ ತಕ್ಷಣ ಹೋಗಿದೆ. ಇವಾಗ ಈ ಜಾಗದಲ್ಲಿ ಸ್ಟಾಗ್ನೆಂಟ್ ಫೇಸ್ ಆಯ್ತು ಅಂದ್ರೆ ಸೈಡ್ ವೇಸ್ ಆಗುತ್ತೆ. ಇಲ್ಲ 24,650 ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ನ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಿಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಈ ಚಾನಲ್ ವಿಲ್ ಬಿ ದ ಮೋಸ್ಟ್ ಕ್ರೂಷಿಯಲ್ ಥಿಂಗ್. ಒನ್ಸ್ ಚಾನಲ್ ಬ್ರೇಕ್ ಆಯ್ತು ಅಂದ್ರೆ ಟ್ರೇಡ್ ಮಾಡೋದು ಇಟ್ ವಿಲ್ ಬಿ ಮೋರ್ ಈಸಿಯರ್. ಅದಕ್ಕೋಸ್ಕರ ನಾನು ಲಾಸ್ಟ್ ವಿಡಿಯೋಲು ಹೇಳ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಬ್ರೇಕ್ ಆಗತ್ತೆ ಅಂತ ಅನ್ಕೊಂಡು ಬೈ ಮಾಡೋದು ಇಲ್ಲ ಕೆಳಗ್ ಬರತ್ತೆ ಅಂತ ಸೆಲ್ ಮಾಡೋದು ಇಟ್ಸ್ ನಾಟ್ ಅ ವೈಸ್ ಡಿಸಿಷನ್. ಒಂದು ಒಳ್ಳೆ ಟ್ರೇಡರ್ ಯಾರು ಅಂತ ನೋಡಿದ್ರೆ ವಿ ಡೋಂಟ್ ಟ್ರೇಡ್ ವಾಟ್ ವಿ ಥಿಂಕ್, ವಿ ಟ್ರೇಡ್ ವಾಟ್ ವಿ ಸಿ. ಒಂದು ಬ್ರೇಕ್ಔಟ್ ಆದ್ಮೇಲೆ ಬೈ ಮಾಡಬಹುದು, ಇಲ್ಲ ಮಾರ್ಕೆಟ್ ಈ ಜಾಗದಲ್ಲಿ ಟ್ರೆಂಡ್ ರಿವರ್ಸಲ್ ಕೊಡಬೇಕು. ಅವಾಗ ನಮಗೆ ಟ್ರೆಂಡ್ ರಿವರ್ಸಲ್ ಕಾನ್ಸೆಪ್ಟ್ ಫಸ್ಟ್ ಏನು ಅಂತ ಗೊತ್ತಿರಬೇಕು.
ಸೊ ಫಸ್ಟ್ ಟ್ರೆಂಡ್ ರಿವರ್ಸಲ್, ಅವಾಗ ಈ ಟ್ರೆಂಡ್ ರಿವರ್ಸಲ್ ಅನ್ನೋದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಬೇರೆ ಟೂಲ್ಸ್ ಎಲ್ಲ ಯೂಸ್ ಮಾಡೋದು. ಸೊ ಇಲ್ಲಿ ಟ್ರೆಂಡ್ ರಿವರ್ಸಲ್ ಬಂತು ಅಂದ್ರೆ ಅವಾಗ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ. ಸೊ ಅವಾಗ ಟ್ರೆಂಡ್ ರಿವರ್ಸಲ್ ಅರ್ಥ ಮಾಡಿಟ್ಕೊಂಡ್ರೆ ಅದನ್ನ ಕಲ್ತ್ಕೊಂಡು ಅದಾದ್ಮೇಲೆ ಮಾಡುವಾಗ ನಮಗೆ ಟ್ರೆಂಡ್ ರಿವರ್ಸಲ್ ಕೊಟ್ಟಿದೆ ಅವಾಗ ಸೆಲ್ ಮಾಡಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಇಲ್ಲ ಬ್ರೇಕ್ಔಟ್ ಆಗುತ್ತೆ ಅಂದ್ರೆ ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸೊ ಡೋಂಟ್ ಟ್ರೇಡ್ ವಾಟ್ ಯು ಥಿಂಕ್, ಆಲ್ವೇಸ್ ಟ್ರೇಡ್ ವಾಟ್ ಯು ಸಿ. ಇದನ್ನ ಮಾಡಕ್ ಶುರು ಮಾಡಿದ್ರೆ ಯು ಕ್ಯಾನ್ ಬಿ ಅ ಪ್ರಾಫಿಟಬಲ್ ಇನ್ ದಿ ಮಾರ್ಕೆಟ್ಸ್. ಇದಲ್ದೆ ನಮ್ ಲೋ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಟ್ರೇಡ್ ಮಾಡುವಾಗ ಒಂದ್ ವೇಳೆ ನಮಗೆ ಕೆಳಗೆ ಬಂದು ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಒಂದು ಹತ್ರ ಒಂದು 200 ಪಾಯಿಂಟ್ ಇದೆಯಲ್ಲ, 200-300 ಪಾಯಿಂಟ್ ನಮ್ಮ ಲೋ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಒಂದು ಆಪರ್ಚುನಿಟಿ ಆಗಿ ಸಿಗುತ್ತೆ. ಅದು ಲೋ ಟೈಮ್ ಫ್ರೇಮ್ ಅಲ್ಲಿ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಇಲ್ಲ ಫ್ಯೂಚರ್ಸ್ ಅಲ್ಲಿ ಮಾಡೋರಿಗೆ ಅದನ್ನ ತಗೊಂಡು ಆಚೆ ಬರೋಕೆ ಈಸಿ ಆಗಿರುತ್ತೆ. ಸೊ ಇವಾಗ ಇದೇ ನಿಫ್ಟಿ ಸಿನಾರಿಯೋ. ನಾವು ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಹೇಗಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ ನೋಡಕ್ ಮುಂಚೆನೆ ಹೇಳಿರ್ತಾರ August 15th ನಮ್ಮ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಸ್ಪೆಷಲ್ ಆಫರ್ಸ್ ಕೇಳ್ತಾನೆ ಇದ್ರಿ. ಸೊ ರೆಗ್ಯುಲರ್ ಆಗಿ ನಾವು ಇಂಡಿಪೆಂಡೆನ್ಸ್ ಡೇ ಆಫರ್ಸ್ ಕೊಟ್ಟ ಅಭ್ಯಾಸ. ಸೊ ಅದೇ ತರ ಈ ಸಲ ಏನ್ ಆಫರ್ ಅಂತ ನೋಡಿದ್ರೆ ನಮ್ಮ ಫುಲ್ ಕೋರ್ಸ್ ಅದೇನು ಅಂದ್ರೆ ಪ್ರೈಸ್ ಆಕ್ಷನ್ ಪ್ಲಸ್ ಆಪ್ಷನ್ ಸ್ಟ್ರಾಟಜಿ ಅಂಡ್ ಅಡ್ವಾನ್ಸ್ ಟ್ರೇಡಿಂಗ್ 3 ಕೋರ್ಸ್ ಸೇರಿಸಿ ಹತ್ತತ್ರ 58,000 ಬರುತ್ತೆ. ಅದಲ್ಲದೆ ಈ ಇಂಡಿಪೆಂಡೆನ್ಸ್ ಡೇಗೋಸ್ಕರ 50% ಆಫರ್ ಅಲ್ಲಿ ಬಂದು 29,500 ಬಂದು ವಿ ಆರ್ ಗಿವಿಂಗ್ ಇಟ್ ಆಸ್ ಅನ್ ಆಫರ್. ಸೊ ಈ ಆಫರ್ ಫಸ್ಟ್ 100 ಪೀಪಲ್ ಮಾತ್ರ ಇಟ್ ವಿಲ್ ಬಿ ವ್ಯಾಲಿಡ್ ಅಂಡ್ 31st August ವರೆಗೂ ಮಾತ್ರ ಇರುತ್ತೆ. ಸೊ ಅನದರ್ 15 days ದಿಸ್ ಆಫರ್ ವ್ಯಾಲಿಡ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವು ಕಲ್ತ್ಕೊಂಡ್ ಮಾಡ್ಬೇಕು ಒಂದು ಮಾರ್ಕೆಟ್ ಅಂದ್ರೆ ಏನು ಅಂತ ಫುಲ್ ಆಗಿ ಕಲ್ತ್ಕೊಬೇಕು. ಇವಾಗ ನಾನು ಹೇಗೆ ಅನಲೈಸ್ ಮಾಡಿದೆ ಒಂದು ಚಾನೆಲ್ ಆಗಿರ್ಲಿ, ಡಬಲ್ ಬಾಟಮ್ ಆಗಿರ್ಲಿ, ಲೋವರ್ ಟೈಮ್ ಫ್ರೇಮ್ ಆಗಿರ್ಲಿ, ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಮುಂಚೆನೆ ಏನ್ ನಡೆಯುತ್ತೆ. ಇವಾಗ ಒಂದು ದೊಡ್ಡ ವಿಷಯ ನಡೆಯಕ್ ಮುಂಚೆ ಚಿಕ್ಕ ವಿಷಯದಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದೇ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅನ್ನೋದು. ಸೊ ಇದನ್ನ ಹೇಗೆ ನೋಡೋದು, ಟ್ರೆಂಡ್ ರಿವರ್ಸಲ್ ಅಂದ್ರೆ ಹೇಗೆ ಮುಂಚೆನೆ ಮಾರ್ಕೆಟ್ ರಿವರ್ಸ್ ಆಗತ್ತಾ ಇಲ್ಲ ಅಂತ ಹೇಗೆ ಕಂಡುಹಿಡಿಯೋದು. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಟ್ರೇಡ್ ಅಚೀವರ್ಸ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ಸೊ ಇದಲ್ದೆ ತುಂಬಾ ಜನಕ್ಕೆ ಒಂದು ದೊಡ್ಡ ಡೌಟ್ ಏನು ಅಂದ್ರೆ, ಸರ್ ನಾನು ನಿಮ್ ಬ್ರೋಷರ್ಸ್ ಎಲ್ಲ ನೋಡಿದೀನಿ, ನಿಮ್ ಕ್ಲಾಸ್ ಬಗ್ಗೆ ಎನ್ಕ್ವೈರಿ ಮಾಡಿದೀನಿ, ಆದ್ರೆ ಏನು ಅಂದ್ರೆ ನೀವು ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ಅಂತ ಹೇಳ್ತೀರಾ, ನನಗೆ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬೇಸಿಕ್ ಆಗೇ ನನಗೆ ಏನು ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ, ನನ್ನಿಂದ ಕಲ್ತ್ಕೊಳಕ್ ಆಗತ್ತಂತ ತುಂಬಾ ಜನ ಕ್ವಶನ್ ಮಾಡಿದ್ರಿ. ಸೊ ಅದಕ್ಕೋಸ್ಕರನೇ ನಾವ್ ಏನ್ ಮಾಡಿದೀವಿ ಅಂದ್ರೆ ಈ ಸಲ ಒಂದು ಸ್ಪೆಷಲ್ ಆಗಿ ಒಂದು 5 ವಿಡಿಯೋ ನೀವು ಜಾಯಿನ್ ಮಾಡುವಾಗ ನಿಮಗೆ ಕೊಡ್ತಾರೆ. ಆ 5 ವಿಡಿಯೋ ಏನು ಅಂತ ನೋಡಿದ್ರೆ ಫಸ್ಟ್ ಮಾರ್ಕೆಟ್ ಅಂದ್ರೆ ಏನು, ಒಂದು ಬೇಸಿಕ್ ಆಗಿ ಒಂದು ಕಾಮನ್ ಪೀಪಲ್ಗೆ ಮಾರ್ಕೆಟ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕಂತ ನಾನೇ ಆ ವಿಡಿಯೋಸ್ ನ ಮಾಡಿದೀನಿ. ಒಂದು ಕ್ಲಾಸ್ ತರ ಆ ವಿಡಿಯೋಸ್ ಮಾಡಿದೀನಿ. ಸೊ 5 ವಿಡಿಯೋ ಕೊಡ್ತಾರೆ, ಅದರಲ್ಲಿ ಬೇಸಿಕ್ ಒಂದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ಅಕೌಂಟ್ ಓಪನ್ ಮಾಡಬೇಕು, ಯಾವ್ದ್ರಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲ 1 by 1 ಸ್ಟೆಪ್ ಬೈ ಸ್ಟೆಪ್ ಆ 5 ವಿಡಿಯೋ ನಾನು ಮಾಡಿದೀನಿ. ಸೊ ಆ ಆಫರ್ ಅಲ್ಲಿ ನೀವು ಜಾಯಿನ್ ಮಾಡುವಾಗ ಫಸ್ಟ್ 5 ವಿಡಿಯೋ ನಿಮ್ಗೆ ಕೊಡ್ತಾರೆ. ಫಸ್ಟ್ ನೀವು 5 ವಿಡಿಯೋ ನೋಡ್ಬಿಟ್ಟು ಅದಾದ್ಮೇಲೆ ನೀವು ಬಂದು ಕ್ಲಾಸ್ ಅಲ್ಲಿ ಕೂತ್ಕೊಳ್ಳುವಾಗ ನಿಮ್ಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಅಂಡ್ ಟೆಕ್ನಿಕಲ್ ಬರುವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದು ಏನು ಅಂದ್ರೆ ತುಂಬಾ ಹೌಸ್ ವೈಫ್ಸ್ ಆಗಿರ್ಬೋದು, ಇಲ್ಲ ಕೆಲವು ಜನ ಬಂದ್ರು ಸರ್ ನನಗೆ ಇಂಗ್ಲಿಷೇ ಬರಲ್ಲ ನಾನೆಲ್ಲ ಕಲ್ತ್ಕೊಳಕ್ ಆಗತ್ತ ಅಂದ್ರೆ ಎಲ್ಲರೂ ಇದನ್ನ ಕಲ್ತ್ಕೊಬಹುದು. ಏನು ಅಂದ್ರೆ ಸ್ವಲ್ಪ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕಲ್ತ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ ಕೈಲಿ ಟ್ರೇಡ್ ಮಾಡಕ್ಕಾಗತ್ತೆ. ಆಲ್ ರೈಟ್. ಸೊ ಇಂಡಿಪೆಂಡೆನ್ಸ್ ಡೇಲಿ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಟೆಂಡ್ ಮಾಡಬೇಕು ಅಂತ ನಾವು ಈ ಆಫರ್ ಕೊಟ್ಟಿದೀವಿ. ಸೊ ಮೇಕ್ ಯೂಸ್ ಆಫ್ ದಿ ಆಫರ್. ನಾವ್ ಇವಾಗ ಬ್ಯಾಂಕ್ ನಿಫ್ಟಿ ಹೇಗಿದೆ ಅಂತ ನೋಡೋಣ. ಇವಾಗ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ನಮ್ಮ ಮಾರ್ಕೆಟ್ ಬಂದು 55,341 ಅಲ್ಲಿ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂಡ್ ಇದು ಬಂದು ಡೈಲಿ ಬಂದು ನಾವು ಲೋ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನು ಅಂತ ನೋಡಿದ್ರೆ ಮಾರ್ಕೆಟ್ ನಾವು ಅವತ್ತೇ ನೋಡಿದ್ವಿ ಒಂದು ಡಬಲ್ ಬಾಟಮ್ ಫಾರ್ಮ್ ಆಗಿ ಇವಾಗ ಏನಾಗಿದೆ ಅಂದ್ರೆ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಇವಾಗ ಮಾರ್ಕೆಟ್ ಏನಾಗಿದೆ, ನಮಗೆ ಬ್ಯಾಂಕ್ ನಿಫ್ಟಿ ಇಸ್ ಫಾರ್ಮಿಂಗ್ ಇನ್ಸೈಡ್ ಅ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಇದು ಬಂದು ನಾವು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇದು ಅರ್ಥ ಆಗದೆ ಇರೋರಿಗೆ ಮೇ ಬಿ ಅಡ್ವಾನ್ಸ್ ಕೋರ್ಸ್ ಅಂತ ಹೇಳಿದ್ನಲ್ಲ, ಆ ಕೋರ್ಸ್ ಅಲ್ಲಿ ಇದೆಲ್ಲ ಕವರ್ ಆಗಿರುತ್ತೆ. ಸೊ ಇದೇನು ಅಂದ್ರೆ ಮಾರ್ಕೆಟ್ ಬಂದು ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗಿದ್ರೇನು ಆ ರೇಂಜೇ ಬಂದು 2 ಸೈಡ್ ಅಲ್ಲೂ ಟ್ರಯಾಂಗಲ್ ಆಗಿ ಫಾರ್ಮ್ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ನಮಗೆ ಸೈಡ್ ವೇಸ್ ಮಾರ್ಕೆಟ್ ಗೊತ್ತು, ಏನಾಗುತ್ತೆ ಮೇಲೆ ಕೆಳಗೆ ಲೆವೆಲ್ ಆಗಿ ಹೋಯ್ತು ಅಂದ್ರೆ ಇದನ್ನ ಸೈಡ್ ವೇಸ್ ಮಾರ್ಕೆಟ್ ಅಂತೀವಿ. ಅದೇ ಸೈಡ್ ವೇಸ್ ಬಂದು ಟ್ರಯಾಂಗಲ್ ಫಾರ್ಮೇಶನ್ ಹೋಗ್ತಾ ಇದೆ ಅಂದ್ರೆ ನಾವು ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಸೊ ಈ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅನ್ನೋದು ಇದು ಏನು ಅಂದ್ರೆ ಈ ಜಾಗದಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಟ್ರಯಾಂಗಲ್ ಪ್ಯಾಟರ್ನ್ ಒಳಗೆ ಇವಾಗ ನಾನು ಹೇಳ್ತಾ ಇರೋದು 30 ಮಿನಿಟ್ಸ್. ಈ 30 ಮಿನಿಟ್ಸ್ ಒಳಗೆ ಒಂದು ಚಿಕ್ಕ ಸೈಡ್ ವೇಸ್ ಮಾರ್ಕೆಟ್ ತರ ಫಾರ್ಮ್ ಆಗಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಕೆಳಗೆ ಬರೋ ಪಾಸಿಬಿಲಿಟೀಸ್ ಇದೆ. ಏನು ಅಂತ ನೋಡಿದ್ರೆ ಇಟ್ ಇಸ್ 55,200. ಸೊ ಇದು ಬಂದು ಸಪೋರ್ಟ್ ಆಗಿ ನಮಗೆ ಆಕ್ಟ್ ಮಾಡುತ್ತೆ. ಅಂಡ್ ಇವಾಗ ಸದ್ಯಕ್ಕೆ ಈ ಟ್ರಯಾಂಗಲ್ ಅಲ್ಲಿ ಬಂದು 55,400 ಇಂಟ್ರಾಡೇ ಮಾಡೋದು ಬಂದು ಒಂದು 200 ಪಾಯಿಂಟ್ಸ್ ರೇಂಜ್ ಒಳಗೆ ಹೋಗ್ತಾ ಇರುತ್ತೆ. ಇವಾಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ಈ ಟ್ರಯಾಂಗಲ್ ಚಿಕ್ಕದಾಗ್ತಾನೆ ಬರುತ್ತೆ, ಫೈನಲ್ ಆಗಿ ಬ್ರೇಕ್ಔಟ್ ಆಗುತ್ತೆ. ಸೊ ಬ್ರೇಕ್ಔಟ್ ಆದ್ಮೇಲೆ ನಾವು ಟ್ರೇಡ್ ಮಾಡಬೇಕು. ಅದು ಟ್ರೇಡ್ ಮಾಡೋವಾಗ ನಾವು ಟಾರ್ಗೆಟ್ಸ್ ಸಿಮೆಟ್ರಿಕಲ್ ಪ್ಯಾಟರ್ನ್ ರೂಲ್ಸ್ ಪ್ರಕಾರ ನಾವು ಟಾರ್ಗೆಟ್ಸ್ ಫಿಕ್ಸ್ ಮಾಡ್ಕೊಬಹುದು. ಅಂಡ್ ಸ್ಟಾಪ್ ಲಾಸ್ ಅದಕ್ಕಿರೋ ಪರ್ಸೆಂಟೇಜ್ ರೂಲ್ಸ್ ಅಂತ ಇದೆ, ಅದನ್ನ ಬೇಸ್ ಮಾಡಿ ನಾವು ಟ್ರಯಾಂಗಲ್ ಪ್ಯಾಟರ್ನ್ ಇಟ್ಕೊಬಹುದು. ಸೊ ಇದು ನೋಡೋವಾಗ ಏನು ಅಂದ್ರೆ ಒನ್ಸ್ ಮಾರ್ಕೆಟ್ ಬ್ರೇಕ್ ಆದ್ಮೇಲೆ ಟ್ರೇಡ್ ಮಾಡ್ಬೇಕು, ಅದೇ ಹೇಳಕ್ ಬರ್ತಾ ಇರೋದು.
ಇವಾಗ ಇಂಟ್ರಾಡೇ ಮಾಡೋರು ಈ 5 ಮಿನಿಟ್ಸ್ ಈ 1 ಮಿನಿಟ್ ಚಾರ್ಟ್ ಇಟ್ಕೊಂಡು 50 ಪಾಯಿಂಟ್ ಹಿಡಿಯೋಣ, 100 ಪಾಯಿಂಟ್ ಹಿಡಿಯೋಣ ಅನ್ಕೊಳ್ಳೋರು ಪ್ರಾಪರ್ ಆಗಿ ಟ್ರಯಾಂಗಲ್ ಒಳಗಿರುವಾಗ ಟ್ರೇಡ್ ಮಾಡಿ ಆಚೆ ಬರ್ಬೋದು. ಬಟ್ ಓವರ್ ಆಲ್ ಆಗಿ ನಾವು ಮಾರ್ಕೆಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅನ್ಕೊಳ್ಳೋರು ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ಟ್ರೇಡ್ ಮಾಡಿ. ಒನ್ಸ್ ಮೇಲ್ ಬ್ರೇಕ್ ಆಯ್ತು ಅಂದ್ರೆ ದೆನ್ ವಿಲ್ ಗೋ ಫಾರ್ ಅ ಬೈ, ಕೆಳಗ್ ಬ್ರೇಕ್ ಆಯ್ತು ಅಂದ್ರೆ ಇಟ್ ವಿಲ್ ಗೋ ಫಾರ್ ಅ ಸೆಲ್. ಆದ್ರೆ ಬ್ರೇಕ್ ಆಗ್ಬೇಕು, ನಾನು ಅದೇ ಹೇಳಿದ್ದು. ಇದು ಆಗತ್ತೆ ಅನ್ಕೊಂಡು ಯಾವತ್ತು ಟ್ರೇಡ್ ಮಾಡ್ಬಿಡಿ, ಆದ್ಮೇಲೆ ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಅಂಡ್ ಸ್ಲೋಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಸ್ ಕಮಿಂಗ್ ಡೌನ್. ಸೊ ಅಭ್ಯಾಸ ಆಯ್ತು. ಏನ್ ನಿಜ ಹೇಳ್ಬೇಕು ಅಂದ್ರೆ ಇವಾಗ ಹೀಟ್ ಕಮ್ಮಿ ಆಗೋದಕ್ಕಿಂತ ಜನರು ಅಡಾಪ್ಟ್ ಆಗಕ್ಕೆ ಶುರು ಆಗ್ಬೋದು. ಅಂಡ್ ಮಾರ್ಕೆಟ್ ಆಲ್ಸೋ ಇಟ್ಸ್ ಗೆಟಿಂಗ್ ಅಡಾಪ್ಟೆಡ್ ಟು ಇಟ್. ಸೊ ತುಂಬಾ ಹೆದರ್ಕೊಳ್ಳೋದು ಬೇಡ. ಬರೋ ದಿನದಲ್ಲಿ ಇವಾಗ ಬ್ಯಾಂಕ್ ನಿಫ್ಟಿ ಬ್ರೇಕ್ ಆಯ್ತು ಅಂದ್ರೆ ಒಂದ್ ವೇಲ್ ಮೇಲ್ ಬ್ರೇಕ್ ಆಯ್ತು ಅಂದ್ರೆ ಇವಾಗ ನಿಫ್ಟಿನೂ ನಾವು ಆಲ್ರೆಡಿ ನೋಡಿದ್ವಿ ಗೊತ್ತಾ, ಅದು ಪೀಕ್ ಹೋಗಿ ಟಾಪ್ ಅಲ್ಲೇ ಇದೆ. ಒನ್ಸ್ ಅದು ಬ್ರೇಕ್ ಆಯ್ತು ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟು ಹೈಯರ್ ಲೆವೆಲ್ಸ್. ಸೊ ಅದಕ್ಕೆ ನೆಕ್ಸ್ಟ್ ಮೇಜರ್ ಆಗಿರೋದು ಇಟ್ ವಿಲ್ ಬಿ 56,500. ಸೊ ಅರೌಂಡ್ ಒಂದು 1000 ಪಾಯಿಂಟ್ಸ್ ಹತ್ರ ಮಾರ್ಕೆಟ್ ರ್ಯಾಲಿ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಇದು ಬಂದು ನಾವು ವೆಯ್ಟ್ ಮಾಡಿ ನೋಡೋಣ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಇಸ್ ಇನ್ ಅ ಪ್ರಾಪರ್ ಸಿಮೆಟ್ರಿಕಲ್ ಟ್ರಯಾಂಗಲ್. ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ನಾವು ಟ್ರೇಡ್ ಮಾಡಬಹುದು. ನೆಕ್ಸ್ಟ್ ಇವಾಗ ನಾವು ಗೋಲ್ಡ್ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ನಾವು ಗೋಲ್ಡ್ ಬಗ್ಗೆ ನೋಡೋಣ. ಗೋಲ್ಡ್ ನೋಡಿದ್ರೆ ಮಾರ್ಕೆಟ್ ಬಂದು $3,355 ಅಲ್ಲಿ ಬಂದು ಇವಾಗ ಗೋಲ್ಡ್ ಟ್ರೇಡ್ ಆಗ್ತಾ ಇದೆ. ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ದಿವಸದಿಂದ ಮಾರ್ಕೆಟ್ ನಮಗೆ ಸೈಡ್ ವೈಸ್ ಒಳಗೆ ಇದೆ. ಸೊ ಫಸ್ಟ್ ಸೈಡ್ ವೈಸ್ ನೋಡಿದ್ರೆ ಇದು ಬಂದು ಓವರ್ ಆಲ್ ಸೈಡ್ ವೈಸ್ ಲೆವೆಲ್ ಇದೆ. ಇದು ಬಂದು ಮೇಜರ್ ಲೆವೆಲ್ ಇರೋ ಸೈಡ್ ವೈಸ್, ಯಾಕಂದ್ರೆ ಈ ಲೆವೆಲ್ ರೀಚ್ ಆಗ್ತಾ ಇದೆ. ಈ ಲೆವೆಲ್ ಯಾವುದು ಅಂತ ನೋಡಿದ್ರೆ ಇದಕ್ಕೆ ಮುಂಚೆ ಇತ್ತಲ್ಲ, ಇದು ಬಂದು ನಮಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ, ಇಲ್ಲೇನಾಗಿದೆ ಇದು ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇದೆ. ಇದು ಬಂದು ಒಂದು ರೇಂಜ್ ಬಂದು ಮಾರ್ಕೆಟ್ ಕೊಟ್ಟಿದೆ. ಇವಾಗ ಆ ರೇಂಜ್ ಇಂದ ನೆಕ್ಸ್ಟ್ ರೇಂಜ್ ಒಳಗೆ ಟ್ರಾವೆಲ್ ಆಗುತ್ತೆ. ಆ ರೇಂಜ್ ಎಷ್ಟು ಅಂತ ನೋಡಿದ್ರೆ, ಸೊ ಇದನ್ನ ನೋಡಿದ್ರೆ ಇದು ಸೈಡ್ ವೈಸ್ ಒಳಗೆ ಇವಾಗ ಈ ಲೆವೆಲ್ ಅಲ್ಲಿ ಬಂದು ಇನ್ನೊಂದು ಸೈಡ್ ವೈಸ್ ಇದೆ. ಈ ಲೆವೆಲ್ಸ್ ಎಷ್ಟು ಅಂತ ನೋಡಿದ್ರೆ ಮಾರ್ಕೆಟ್ ಬಂದು 3,400. ಸೊ ಸೆಕೆಂಡ್ ಲೆವೆಲ್ ಬಂದು 3,500, ಬಾಟಮ್ ಬಂದು 3,250 ಅಂಡ್ ಲೋವರ್ ಬಾಟಮ್ ಬಂದು 3,100. ಸೊ ಈ ರೇಂಜ್ ಒಳಗೆ ನಮಗೆ ಗೋಲ್ಡ್ ಬಂದು ಫುಲ್ ಆಗಿ ಟ್ರೇಡ್ ಆಗ್ತಾ ಇದೆ. ಸೊ ಫಸ್ಟ್ ರೇಂಜ್ ಇವಾಗ ಮೊದಲು ಸೈಡ್ ವೇಸ್ ಅಲ್ಲಿ ಗೋಲ್ಡ್ ಟ್ರೇಡ್ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಬೆಟರ್. ಯಾಕಂದ್ರೆ ಸೈಡ್ ವೇಸ್ ಅಲ್ಲಿ ಇರುವಾಗ ಗೋಲ್ಡ್ ಏನ್ ಮಾಡುತ್ತೆ ಅಂದ್ರೆ ನೀವು ಯಾವ ಬಾಟಮ್ ಹಾಕಿದ್ರು ಆಪೋಸಿಟ್ ಅಲ್ಲಿ ಹೋಗೋ ತರಾನೇ ಇರುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಟ್ರೇಡಿಂಗ್ ಇನ್ ಗೋಲ್ಡ್ ಫಾರ್ ಟೈಮ್ ಬೀಯಿಂಗ್. ಒನ್ಸ್ ಮಾರ್ಕೆಟ್ ಬ್ರೇಕ್ ಆದ್ಮೇಲೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, 3,400 ಬ್ರೇಕ್ ಆಗಿ 500 ಬ್ರೇಕ್ ಆದ್ರೆ ಮಾತ್ರ ಮಾರ್ಕೆಟ್ ಮತ್ತೆ ಟ್ರೆಂಡ್ ಅಪ್ ಟ್ರೆಂಡ್ ಆಗುತ್ತೆ. ಸೊ ಇದೇ ತರ 250 ಬ್ರೇಕ್ ಆಗಿ ಹಾಗೆ ಡೌನ್ ಟ್ರೆಂಡ್ ಆಗುತ್ತೆ ಅಂದ್ರೆ ಇಲ್ಲ, ಈ ಒಂದು ಹತ್ರ ಒಂದು 100 ಪಾಯಿಂಟ್ ಡಿಫರೆನ್ಸ್ ಅಲ್ಲಿ ಮಾರ್ಕೆಟ್ ಒಂದು 150 ಪಾಯಿಂಟ್ಸ್ ಬಂದು ಮತ್ತೆ ಇಲ್ಲಿಂದ ಸೈಡ್ ವೈಸ್ ಆಗುತ್ತೆ. ಇಲ್ಲೂ 100 ಪಾಯಿಂಟ್ ಡಿಫರೆನ್ಸ್ ಅಲ್ಲಿ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಬಂದು ಮೈ ಸಜೆಷನ್ ವುಡ್ ಬಿ, ಫಿಸಿಕಲ್ ಗೋಲ್ಡ್ ಇದೆ ಅಂದ್ರೆ ಹಾಗೆ ತಗೊಂಡು ಹೋಲ್ಡ್ ಮಾಡಿ. ಈ ಟೈಮ್ ಅಲ್ಲಿ ಟ್ರೇಡ್ಸ್ ತುಂಬಾ ತಗೊಳ್ಳೋದು ಇಟ್ ವಿಲ್ ನಾಟ್ ಬಿ ಅಡ್ವೈಸಬಲ್. ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ಏನು ಅಂದ್ರೆ ಇಟ್ ವಿಲ್ ಬಿ ಬೆಟರ್. ಯಾಕಂದ್ರೆ ಇಷ್ಟು ದೊಡ್ಡ ಸೈಡ್ ವೈಸ್ ಬರ್ತಾ ಇದೆ, ಅದು ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೈಡ್ ವೈಸ್ ಎಷ್ಟು ದೊಡ್ಡದಾಗಿ ಬರುತ್ತೋ ಟ್ರೆಂಡು ಅಷ್ಟೇ ದೊಡ್ಡದಾಗಿರುತ್ತೆ. ಸೊ ಇಂಪಲ್ಸ್ ದೊಡ್ಡದಾಗಿ ಬರಕ್ ಮುಂಚೆ ಒಂದು ದೊಡ್ಡ ಫೌಂಡೇಶನ್ ಬಂದು ಮಾರ್ಕೆಟ್ ಹಾಕತ್ತೆ. ಆ ಫೌಂಡೇಶನ್ ಇವಾಗ ನಡೀತಾ ಇರೋದು. ಸ್ಟಾಗ್ನೇಷನ್ ಫೇಸ್ ಮುಗಿದ್ಮೇಲೆ ಒನ್ಸ್ ಗೋಲ್ಡ್ ಬ್ರೇಕ್ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಇನ್ ಅ ರ್ಯಾಲಿ. ಮೈ ಎಕ್ಸ್ಪೆಕ್ಟೇಷನ್ ಇಸ್ ಗೋಲ್ಡ್ $4,000 ಈಸಿಯಾಗಿ ಹೋಗಕ್ಕೆ ಎಲ್ಲಾ ಚಾನ್ಸಸ್ ಇದೆ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಒನ್ಸ್ ಆದ್ರೆ ಬ್ರೇಕ್ಔಟ್ ಆಗ್ಲಿ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿ ಟ್ರೇಡ್ ಮಾಡ್ತೀವಿ ಅಂದ್ರೆ ಇಟ್ಸ್ ಅ ಡಿಫರೆಂಟ್ ಸ್ಟೋರಿ. ಗೋಲ್ಡ್ ಬಂದು ಅಕ್ಯುಮುಲೇಟ್ ಮಾಡ್ತಾ ಇದೀನಿ, ಇವಾಗ ನನಗೆ ಮತ್ತೆ 3,250 3,100ಗೆ ತಗೊಂಡಿಟ್ಕೊಬೋದಾ ಅಂದ್ರೆ ಫಿಸಿಕಲ್ ಗೋಲ್ಡ್ ಧಾರಾಳವಾಗಿ ತಗೊಂಡಿಟ್ಕೊಬಹುದು. ಇನ್ನ ಬರ್ತಾ ಒಂದು ಆಪರ್ಚುನಿಟಿ, ಯಾಕಂದ್ರೆ ಓವರ್ ಆಲ್ ಟ್ರೆಂಡ್ ಬೈ ಟ್ರೆಂಡ್ ಇರೋದು. ಇವಾಗ ಏನು ಅಂದ್ರೆ ಮಾರ್ಕೆಟ್ ಈ ಪೀಕ್ ಹೋಯ್ತಲ್ಲ, ಈ ಪೀಕ್ ಹೋಗಿರೋ ಕರೆಕ್ಷನ್ ಫೇಸೇ ಇದು ಮುಗಿಸಿದ ಮೇಲೆ ಮಾರ್ಕೆಟ್ ಮತ್ತೆ ಏನಾಗತ್ತೆ, ಮೇಲೆ ಹೋಗತ್ತೆ. ಮೇಲೆನೆ ಆ ಮೇಲೆ ಎಷ್ಟು ಆಗತ್ತೆ ಅಂದ್ರೆ 3,900 ಇಂದ 4,000 ಅನ್ನೋದು ಒಂದು ಮಾರ್ಕೆಟ್ ಇರೋ ಲಾಂಗ್ ಟರ್ಮ್ ವ್ಯೂ ಇದೆ. ಗೋಲ್ಡ್ ನಮ್ಮೂರಲ್ಲಿ ಹೇಳ್ಬೇಕು ಅಂದ್ರೆ 12,000 13,000 ಒಂದು ಗ್ರಾಮ್ ಹೋಗ್ಬೋದು, ಒಂದು 12,000 ಅಂತ ಇಟ್ಕೊಳ್ಳಿ, ಆ ರೇಂಜಿಗೆ ಹೋಗ್ಬೋದು. ಬಟ್ ಓವರ್ ಆಲ್ ಆಗಿ ಗೋಲ್ಡ್ ಬಂದು ಅಪ್ ಟ್ರೆಂಡ್ ಅಲ್ಲೇ ಇದೆ. ಅಪ್ ಟ್ರೆಂಡ್ ಕರೆಕ್ಷನ್ ಫೇಸ್ ಅಲ್ಲಿ ಇದೆ. ಆ ಕರೆಕ್ಷನ್ ಫೇಸ್ ತುಂಬಾ ದಿವಸ ಸೈಡ್ ವೇಸ್ ಇರೋದ್ರಿಂದ ಒಂದು ಟ್ರೇಡಿಂಗ್ ಗೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಒನ್ಸ್ ಮಾರ್ಕೆಟ್ ಬ್ರೇಕ್ ಆದ್ಮೇಲೆ ಅದಾದ್ಮೇಲೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ವೆಯ್ಟ್ ಮಾಡ್ತಾನೆ ಇರಿ, ಖಂಡಿತ ಗೋಲ್ಡ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ್ಮೇಲೆ ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಬೆಟರ್ ಆಪ್ಷನ್. ಆಲ್ ರೈಟ್, ಸೊ ಇದೇ ಇವತ್ತಿರೋ ಪ್ರಿವ್ಯೂ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂಡ್ ಗೋಲ್ಡ್ ನೋಡಿದ್ವಿ. ಸೊ ಇದೇ ಇನ್ ಕೇಸ್ ಇದೇ ತರ ಮಾಡಬೇಕು ಅನ್ಕೊಂಡ್ರೇನು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಟ್ರೈ ಟು ಎನ್ರೋಲ್ ಫಾರ್ ದಿ ಆಫರ್. ಅಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರು ಧಾರಾಳವಾಗಿ ನೀವು ನಮ್ಮ ನಂಬರ್ ಕಾಲ್ ಮಾಡಿ ಕೇಳಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಆಲ್ ರೈಟ್, ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.